ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡಬೇಕು ಅಂತ ಚಿಂತೆನೇ ಮಾಡಬೇಡಿ. ನೋಡಿ, ಈ ಥರ ಮಂಡಕ್ಕಿನ ಚಿರುಮುರಿ ಮಾಡಿ ತಿನ್ಕೊಳ್ಳಿ, ಅಷ್ಟೇ, ಏನಿದೆ ಅಲ್ವಾ. ಹಾಗೆ ನಾಳೆ ಟಿಫನಿಗೆ ಕೂಡ ಏನು ಮಾಡಬೇಕು ಅಂತ ಚಿಂತೆ ಮಾಡಬೇಡಿ. ನಿಮ್ಮ ಮನೆಯಲ್ಲೇನಾದರೂ ಹೆಸರು ಕಾಳಿದೆಯಾ, ತಕ್ಷಣವೇ ನೆನೆಸಿಟ್ಬಿಡಿ. ಹೇಗೆ ಮಾಡಬೇಕು, ಏನು ಕತೆ ಅಂತ ಇದೇ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ. ಇವಾಗಿನ ಸ್ನ್ಯಾಕ್ಸ್ ಇದು ತಿಂದುಬಿಟ್ಟು ಚಿಂತೆನೇ ಮಾಡದೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಬಿಡಿ. ಹೆಸರು ಕಾಳನ್ನು ನೆನೆಸಿಟ್ಬಿಟ್ರೆ ನಿಮಗೆ ಸುಲಭವಾಗಿ ತಿಂಡಿ ರೆಡಿ ಆಗುತ್ತೆ. ಇವಾಗ ಇದೆಷ್ಟೊತ್ತಿನ ಕೆಲಸ, ಮಂಡಕ್ಕಿ ಇದ್ದರೆ ಸಾಕು. ಸ್ವಲ್ಪ ಎಣ್ಣೆ ಇಡೋದು, ಒಗ್ಗರಣೆ ಮಾಡೋದು, ಕಡಲೆ ಬೀಜ ಎಲ್ಲ ಹಾಕಿ ಒಗ್ಗರಣೆ ಮಾಡಬೇಕು. ಆಮೇಲೆ ಈ ಥರ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು ಹಿಂಡ್ಬಿಟ್ರೆ ನಿಮಗೆ ಇವಾಗಿನ ಸ್ನ್ಯಾಕ್ಸ್ ರೆಡಿಯಾಗಿದೆ. ಇದ್ರ ಜೊತೆಯಲ್ಲಿ ನಾಳೆ ಬೆಳಗಿನ ಟಿಫನ್ ಕೂಡ ರೆಡಿ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಾಳೆ ಟಿಫನ್ನಿಗೆ ರೆಡಿ ಮಾಡಿ ಬನ್ನಿ. ಗರಿ ಮಂಡಕ್ಕಿ ಜೊತೆ ಬಿಸಿ ಕಾಫಿ, ಹಾಗೆ ಒಂದು ಮೂವಿ, ಈವ್ನಿಂಗ್ ಸ್ನ್ಯಾಕ್ಸ್. ಇದು ಇವತ್ತಿನ ನಮ್ಮ ಸ್ನ್ಯಾಕ್ಸ್. ಹಾಗೆ ಇನ್ನೇನು ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತಂತೆ. ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಂತೆ ಈ ಸಲ ಬೇಗ. ತೆಲುಗುವಲ್ಲಿ ಸೀಸನ್ 10 ಅಲ್ವಾ ಬಿಗ್ ಬಾಸ್ ತೆಲುಗು. ಏನೋ ಅಗ್ನಿ ಪರೀಕ್ಷೆ ಅಂತ ಫಸ್ಟ್ ಇಡ್ತಾರಂತೆ. ಅದರೊಳಗೆ ಸೆಲೆಕ್ಟ್ ಆದವ್ರನ್ನ ಬಿಗ್ ಬಾಸಿಗೆ ಕರೀತಾರಂತೆ. ಕನ್ನಡ ಬಿಗ್ ಬಾಸ್ ಕೂಡ 13 ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಲೋಗೋ ಬಿಟ್ಟಿದ್ದಾರೆ ಕಣ್ರಿ. ಇನ್ನೇನು ಅದೊಂದು ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ. ಕನ್ನಡ ಬಿಗ್ ಬಾಸ್ ಹಿಂಗೆ ಬರುತ್ತೆ, ನೋಡೋರಿಗೆ, ಟೈಮ್ ಪಾಸ್ ಮಾಡೋರಿಗೆ. ಏನಂತೀರಾ? ಕಾಯ್ತಾ ಇದ್ದೀರಾ ನೀವು ಕೂಡ? ನಾವೇನು ಕಾಯ್ತಾ ಇಲ್ಲ, ಆದರೆ ಕೆಲವೊಂದು ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತಲ್ಲ ಅಂತ ನೋಡೋಣ ಅಂತ. ಇವರಿಗೂ ಇಷ್ಟನೇ, ನೋಡ್ತಾರೆ. ಈ ಥರ ನೆನೆಸಿರೋ ಹೆಸರು ಕಾಳನ್ನು ಬೆಳಗ್ಗೆ ನೀವು ರಾತ್ರಿ ನೆನೆಸಿಡಬೇಕು. ಬೆಳಗ್ಗೆನೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಗೆ ಹಾಕೋಕ್ಕೂ ಮುಂಚೆ ಏನೇನು ಬೇಕು ಅಂತ ಹೇಳ್ತೀನಿ. ಇದಕ್ಕೆ ನೀವು ಹೆಸರು ಕಾಳು ನೆನೆಸಿರೋದನ್ನು ಮಿಕ್ಸಿ ಜಾರಿಗೆ ಹಾಕಿ, ಹಾಗೆ ಇದಕ್ಕೆ ನೀರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ರುಬ್ಬಬೇಕು. ಆವಾಗಲೇ ನಮಗೆ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ. ಇದು ಪೆಸರಟ್ಟು ಅಂತ ಹೇಳ್ತಾರೆ ಇದಕ್ಕೆ. ಇದರೊಳಗೆ ತುಂಬ ವೆರೈಟಿ ಮಾಡ್ಬೋದು ಪೆಸರಟ್ಟಲ್ಲಿ ಕೂಡ. ಇದು ನಾನು ಮಾಡೋ ಶೈಲಿ. ಇದು ನಮಗೆ ಜಾಸ್ತಿ ದಪ್ಪ ಇದ್ದರೆ ಇಷ್ಟ ಆಗಲ್ಲ ಪೆಸರಟ್ಟು, ತೆಳುವಾಗಿ ದೋಸೆ ಥರ ಬರಬೇಕು. ಅದಕ್ಕೋಸ್ಕರ ನಾನು ಈ ನೆನೆಸಿರೋ ಹೆಸರು ಕಾಳಿಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತಿದ್ದು, ಕೊತ್ತಂಬರಿ ಸೊಪ್ಪು, ಶುಂಠಿ ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕಬೇಕು. ಇದಕ್ಕೆ ರುಬ್ಬಬೇಕಾದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕಿ ಮಿಕ್ಸಿಯಲ್ಲಿ ಒಂದು ಸಲ ತಿರ್ಸಿದ ಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿ, ಯಾಕೆಂದರೆ ಅದು ಬೆಂಡಾಗಬೇಕಲ್ವ, ಅದಕ್ಕೋಸ್ಕರ ದೋಸೆ ಅದಕ್ಕೆ. ಹೆಸರು ಕಾಳು ಬರೀದೇ ಮಾಡ್ತಾರೆ. ಅಕ್ಕಿ ಕಾಳು ಕೂಡ ನೆನೆಸಿಡ್ಬೋದು ಬೇಕು ಅಂದರೆ ಅಕ್ಕಿನ. ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಡೈರೆಕ್ಟಾಗಿ ಹಾಕಿರೋದು. ನೋಡಿ, ಹಿಟ್ಟು ನುಣ್ಣಗಾಗಬೇಕು. ಚೆನ್ನಾಗಿ ನುಣ್ಣಗಾದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನಿಜವಾಗ್ಲೂ. ಇದು ಉದ್ದಿನ ದೋಸೆಗಿಂತ ಇದು ತುಂಬಾ ಒಳ್ಳೆಯದಿದು. ಉಪ್ಪು ಹಾಕ್ಬಿಟ್ಟು ಹಿಟ್ಟು ರೆಡಿ ಆಯಿತು. ನೀವು ದೋಸೆ ಮಾಡೋಕ್ಕೂ ಒಂದು 10 ನಿಮಿಷ ಮುಂಚೆ ಈ ಥರ ಹಿಟ್ಟು ಮಾಡಿಟ್ರೆ ಸಾಕು. ಇಲ್ಲ ಅಂದರೆ ಹುಳಿ ಬಂದರೆ ಚೆನ್ನಾಗಿರಲ್ಲ. ಇದು ಆವಾಗವಾಗಲೇ ಮಾಡಬೇಕು. ಮುಂಚೆ ದಿವಸ ಮಾಡಿಡೋ ಕೆಲಸ ಏನಿರಲ್ಲ. ನೆನೆಸಿಟ್ಬಿಟ್ರೆ ಸಾಕಷ್ಟೇ. ಹೆಸರು ಕಾಳು ನೆನೆಸಿಟ್ರೆ ಯಾವಾಗ ಬೇಕಂದರೆ ಆವಾಗ ದೋಸೆನ ಹಾಕೋಬೋದು. ಆದರೆ ಜಾಸ್ತಿ ಹೊತ್ತು ಹಿಟ್ಟನ್ನು ಸುಮ್ಮನೆ ಇಡಬಾರ್ದು, ಹುಳಿ ಬರಬಾರ್ದು ಹಿಟ್ಟು. ಇದು ನೋಡಿ, ಈ ಹದಕ್ಕೆ ಹಿಟ್ಟನ್ನು ಮಾಡ್ಕೋಬೇಕು. ನುಣ್ಣಗೆ ಎಷ್ಟು ನುಣ್ಣಗಿದ್ರೆ ದೋಸೆ ಅಷ್ಟು ಚೆನ್ನಾಗಿ ತೆಳುವಾಗಿ ಬರುತ್ತೆ. ದೋಸೆ ಚೆನ್ನಾಗಿ ಬರುತ್ತೆ. ಪೆಸರಟ್ಟು, ಇದನ್ನು ತೆಲುಗುವಲ್ಲಿ ಪೆಸರಟ್ಟು ಅಂತಾರೆ.
ಅವ್ರು ಸ್ವಲ್ಪ ಇನ್ನೂ ದಪ್ಪ ಮಾಡ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಮಾಡೋ ಶೈಲಿ ಈ ಥರ, ಸ್ವಲ್ಪ ಹಿಟ್ಟು ನೀರಾಗಿ ಮಾಡ್ಕೊತೀನಿ. ಇದನ್ನು ನೀವು ನಿಮ್ಮ ಸ್ಟೈಲಲ್ಲಿ ಯಾವ ಥರ ಆದ್ರೂ ದೋಸೆ ಹಾಕ್ಕೊಂಡ್ರೆ ಒಳ್ಳೆ ರುಚಿಯಾದ ದೋಸೆ ರೆಡಿ ಆಗುತ್ತೆ. ನೋಡಿ, ಕಾವಲಿ ಬಿಸಿಯಾಗಿದೆ ಇವಾಗ. ಅದಕ್ಕೆ ಹಿಟ್ಟು ಹಾಕಿ ಫಸ್ಟ್ 1-2 ದೋಸೆ ಮಾಮೂಲಲ್ವ, ಅಷ್ಟೊಂದು ಚೆನ್ನಾಗಿ ಬರೋಲ್ಲ, ಆಮೇಲೆ ಸೂಪರಾಗಿ ಬರುತ್ತೆ. ಇದು ಮೊದಲನೇ ದೋಸೆ ಆಗಿರೋದ್ರಿಂದ ಅಷ್ಟೊಂದು ಆಕಾರ ರೌಂಡ್ ಆಗಲ್ಲ, ಏನಿಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ಮೇಲೆ ಬೇಕು ಅಂದರೆ ನೀವು ನೀರುಳ್ಳಿ ಹಾಕೋಬೋದು, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಏನು ಬೇಕಾದ್ರೂ ಹಾಕ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇದಕ್ಕೆ ನೀವು ಚಟ್ನಿ ಮಾಡಿದರೆ ಮಾಡ್ಕೋಬೋದು, ಇಲ್ಲ ಅಂದರೂ ಹಾಗೆ ಕೂಡ ತಿನ್ಬೋದು. ಯಾಕೆಂದರೆ ನಾವು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ, ಶುಂಠಿ ಎಲ್ಲ ಹಾಕಿರೋದ್ರಿಂದ ಬರಿದೇ ತಿನ್ನೋ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇಲ್ಲ ಅಂದರೆ ನೀವು ಶುಂಠಿದು ನಾವು ಚಟ್ನಿ ಮಾಡ್ತೀವಲ್ಲ, ಅದು ತುಂಬ ಚೆನ್ನಾಗಿರುತ್ತೆ, ಉಪ್ಪಿನಕಾಯಿ ಜೊತೆ ತಿನ್ಬೋದು. ಎಮರ್ಜೆನ್ಸಿ ದೋಸೆ ಇದು ಒಂದು ಒಳ್ಳೆ ಟಿಫನ್ ಅಲ್ವಾ. ನೀವು ಹೇಳಿದ್ರೆ ಮಾತ್ರ ಇದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನೀವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಇದು ಹೆಸರು ಕಾಳಿನ ದೋಸೆ ಅಂತ. ನೋಡಿ, ಇಷ್ಟ ಆದರೆ ಒಂದು ಸಲ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ